ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ ನನ್ನ ವಿಡಿಯೋ ಅಂದರೆ ಹಿಂದಿನ ವಿಡಿಯೋದಲ್ಲಿ 900 ಚಿಲ್ಲರೆ ಏನೋ ವ್ಯೂಸ್ ಬಂದಿದೆ. ಸೊ ತುಂಬ ಖುಷಿಯಾಗಿದ್ದೀನಿ. ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೋದು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಮಧ್ಯಾಹ್ನ ಆದರೂ ವ್ಯೂಸು ಯೂಟ್ಯೂಬ್ನ ಆನ್ ಮಾಡಿ ನೋಡಿದೆ, 900 ವ್ಯೂಸು. ನಾನೇ ಎರಡೆರಡು ಸಲ ಚೆಕ್ ಮಾಡಿದ್ದೀನಿ, ನಿಜವಾಗ್ಲೂ ಇಷ್ಟೊಂದು ವ್ಯೂಸ್ ಬಂದಿದೆಯಾ ಅಂತ. ಸೊ ನಾನಂತೂ ಮಧ್ಯಾಹ್ನದಿಂದ ತುಂಬ ಖುಷಿಯಾಗಿದ್ದೀನಿ. ಹಾಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ತುಂಬ ಖುಷಿಯಾಗಿದ್ದೆ. ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ಸ್ಟಾಪ್ ಮಾಡಿಬಿಡೋಣ ಅಂತ ಒಂದು ಕಡೆ ಮನಸ್ಸು, ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಮಾಡೋಣ ಅನ್ನೋ ಒಂದು ಮನಸ್ಸು. ಆದರೆ ಇಷ್ಟೊಂದು ವ್ಯೂಸು ಬಂದಿದೆ ಅಂತ ಅಂದರೆ ಇನ್ನೂ ಮುಂದೆ ನನ್ನ ವ್ಲಾಗ್, ನನ್ನ ಚಾನಲ್ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆಯಿಂದ ಇದ್ದೀನಿ. ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಇನ್ನೂ ಖುಷಿ ಆಗುತ್ತೆ ನನಗೆ. ಹಾಗೆ ನಾನು ಒಂದು ಮಾವಿನಕಾಯಿ ಚಟ್ನಿ ರೆಸಿಪಿನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತಿದ್ದೆ. ಸೊ ಅದು ವಿಡಿಯೋ ಕಂಟಿನ್ಯೂಸ್ ಆಗಿರಲಿಲ್ಲ, ಸ್ವಲ್ಪ ಮಧ್ಯ ಇತ್ತು ಅಂತ ಹೇಳಿ ನಾನು ಆ ವಿಡಿಯೋನ ಸ್ವಲ್ಪ ಅದ್ರ ರೆಸಿಪಿನ ನಾನು ಇಲ್ಲಿ ಹೇಳೋಕ್ಕಾಗಲಿಲ್ಲ. ಸೊ ಸಿಂಪಲಾಗಿ ಏನಂದರೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಹಾಗೆ ಮಾವಿನಕಾಯಿ, ನಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಮಾವಿನಕಾಯಿ ಜಾಸ್ತಿ ಹಾಕ್ಬೋದು, ಹುಳಿ ಬೇಡ ಅಂತಂದರೆ ಕಡಿಮೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಬೇಕು. ಸೊ ನಾವು ಇದನ್ನು ಹೊರಗಡೆ ಇಟ್ಕೊಂಡು ತಿನ್ಬೋದು, ಹಾಗೂ ನಾವು ಅದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು. ಸೊ ಈ ಥರ ರೆಸಿಪಿ ಪ್ರೆಗ್ನೆನ್ಸ್ ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇವತ್ತು ಮನೆಗೆ ಅಕ್ಕ ಅಣ್ಣ ಎಲ್ಲ ಇದ್ದರು, ಹಬ್ಬದಿಂದ ಮನೇಲಿ ಬಂದಿದ್ರು ಅಂತ ಹೇಳಿ. ಸೊ ಹಬ್ಬಕ್ಕೆ ಸ್ಪೆಷಲ್ಲು ಮಾಡಿದ್ವಿ. ಉಪ್ಸಾರು, ಮಧ್ಯಾಹ್ನ ಮಾಡಿದ್ದು ಉಪ್ಸಾರು ಇತ್ತು, ಹಾಗೆ ಬೋಂಡ ಮಾಡಿದ್ದೆ, ಸೊಪ್ಪಿನ ಪಲ್ಯ, ಹಾಗೆ ತಿಳಿ ಸಾಂಬಾರು ಮಾಡಿದ್ದೆ. ಮತ್ತು ಜೊತೆಗೆ ದೋಸೆ, ಚಪಾತಿ ಅಂತೂ ನಮ್ಮ ಮನೇಲಿ ಡೈಲಿ ಏನಾದರೂ ಒಂದು ಮಾಡ್ತೀವಿ. ಹಾಗಾಗಿ ಸೊ ಅದಕ್ಕೆ ಮಾವಿನಕಾಯಿ ಚಟ್ನಿನ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಮತ್ತು ನೆಕ್ಸ್ಟ್ ಡೇ ನನ್ನ ವ್ಲಾಗನ್ನ ಕಂಟಿನ್ಯೂ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅವತ್ತು ಹಬ್ಬ ಇದ್ದಿದ್ದರಿಂದ ತುಂಬ ಕೆಲಸಗಳಿದ್ದು ವ್ಲಾಗ್ ಮಾಡ್ಕೊಳ್ಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಹಬ್ಬದ ದಿವಸ ಆರತಿ ಬರುತ್ತೆ ಅಂತ ಹೇಳಿ ಎಲ್ಲರೂ ಹೊರಗಡೆ ವೆಯ್ಟ್ ಮಾಡ್ತಿದ್ರು. ಸೊ ನಮ್ಮನೆ ಆರತಿ ಇವತ್ತು 2 ಆರತಿ, ಮಾರಮ್ಮ ಹಂಗೆ ಒಂದು ಆರತಿ, ಹಾಗೆ ಇನ್ನೊಂದು ಬನ್ನಂತಿ ಅಮ್ಮ ಅಂತ. ಕೆಲವರು ಬನ್ನಂತಿ ಅಮ್ಮ ಅಂತಾರೆ, ಕೆಲವರು ಸುಂಕ್ತಮ್ಮ ಅಂತಾರೆ. ಸೊ ಈ ಥರ ಡಿಫ್ರೆಂಟಾಗಿ ಕರೀತಾರೆ. ನಮ್ಮೂರಿನಲ್ಲಿ ಯಜಮಾನ್ರುಗಳು ಆರತಿಗಳನ್ನ ಕರ್ಕೊಂಡು ಜೊತೇಲಿ ವಾಲ್ಗದವರು ಟಮಟೆ ಸಮೇತ ಜೊತೇಲಿ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅವರು ಎಲ್ಲ ಅಲ್ಲಿ ಮೇಲಿಂದ ಬರ್ತಾಯಿದ್ರು. ನನ್ನ ಮಗ ಟಮಟೆ ಸದ್ದು ಅಲ್ಲಿ ಮೇಲಿಂದ ಬರ್ತಾಯಿದ್ರು ಅಂತೇಳಿ ಅವ್ನು ಟಮಟೆ ಸದ್ಗೆ ಅವನಿಲ್ಲಿ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದ ಟಮಟೆ ಬೀಟ್ಸ್ಗಳಿಗೆ. ಸೊ ಅದೊಂದು ಕ್ಯೂಟಾಗಿತ್ತು ಅಂತೇಳಿ ಅದು ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ. ಹಾಗೆ ನಾವು ಕೂಡ ಆರತಿಯಲ್ಲಿ ಬರ್ತಾಯಿತ್ತು ಅಂತೇಳಿ ಹೊರಗಡೆ ಇಟ್ಕೊಂಡಿದ್ವಿ. ನಾನು ಮತ್ತು ಅಕ್ಕ ಇಬ್ಬರು 2 ದೇವ್ರಿಗೆ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ಇಬ್ಬರು ಒಂದೊಂದು ದೇವ್ರಿಗೆ ಆರತಿ ಇಟ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ನಮ್ಮೂರಿನಲ್ಲಿ ಎಲ್ಲ ಜಾತಿಯವರು ಇರೋದ್ರಿಂದ ಸೊ ಎಲ್ಲ ಜಾತಿಯವ್ರೂ ಒಂದೊಂದು ಅಂದರೆ ಅವ್ರವ್ರದ್ದು ಇರುತ್ತಲ್ಲ, ಅವ್ರವ್ರ ಕ್ಯಾಸ್ಟು, ಆ ಥರ ಆರತಿಗಳು ಅವರೊಂದೊಂದು ಬರಬೇಕು. ಹಾಗಾಗಿ ಜೊತೇಲಿ ಕರ್ಕೊಂಡು, ಹಾಗೆ ಈ ವರ್ಷ ತುಂಬ ಆರತಿಗಳಿದ್ದು ಏನಪ್ಪ ಅಂತಂದರೆ ಈ ವರ್ಷ 2 ದೇವ್ರಿಗೆ ಆರತಿ ಇದ್ದಿದ್ದರಿಂದ ಜನನೂ ಕೂಡ ಸ್ವಲ್ಪ ಜಾಸ್ತಿ ಇದ್ದರು. ಹಾಗೆ ಆರತಿಗಳು ಹಬ್ಬ ಮಾಡೋರು ಕೂಡ ತುಂಬ ಜನ ಇದ್ದರು. ಹಾಗೆ ಯಾರಿಗೂ ಯಾವುದೇ ರೀತಿಯ ಪ್ರಾಬ್ಲಮ್ಗಳಿರಲಿಲ್ಲ, ಸೂತ್ಕ ಅನ್ನೋದಿರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆರತಿ ಮಾಡಿದ್ರಿಂದ ಈ ಸಲ ಆರತಿಗಳು ತುಂಬ ಚೆನ್ನಾಗಾಗಿತ್ತು. ಇವತ್ತು ಮಾರಮ್ಮ ಮತ್ತು ಸುಂಕ್ತಮ್ಮ ಅಥವಾ ಬನ್ನಂತಿ ಅಮ್ಮ ಅಂತ ಹೇಳ್ತಾರೆ. ಹಾಗೆ ಜನನ ನೋಡ್ಬೋದು, ಎಷ್ಟೊಂದು ಜನ ಅಂದರೆ ಬರೀ ನಮ್ಮ ಕ್ಯಾಸ್ಟವ್ರು ಮಾತ್ರ ಅಲ್ಲದೆ ಎಲ್ಲ ಕ್ಯಾಸ್ಟನವರು ಕೂಡ ನಮ್ಮ ಊರಿನಲ್ಲಿ ಅಂದರೆ ದುದ್ದದಲ್ಲಿರೋದ್ರಿಂದ ಸೊ ಎಲ್ಲ ಕ್ಯಾಸ್ಟಿನ ಜನಗಳು ಕೂಡ ಅಲ್ಲಿಗೆ ಆರತಿ ಬರೋದು. ಆದರೆ ಫಸ್ಟು ನಮ್ಗಳು ಆರತಿ ಆದಮೇಲೆ ನೆಕ್ಸ್ಟು ಅವ್ರಿಗೆ ಮಾಡ್ತಾರೆ. ಇಲ್ಲೆಲ್ಲರೂ ಕೂಡ ಮಾರಮ್ಮನ ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲಿ ಪೂಜೆ ಮಾಡಿಸೋರು ಎಲ್ಲರೂ ಇಲ್ಲಿ ನಿಂತಿದ್ವಿ.
ಹಾಗೆ ಇವತ್ತು ಕೂಡ ತಮಟೆಗೆ ರಂಗ ಕುಣಿತ ಮಾಡ್ತಿದ್ರು. ಸೊ ಹಬ್ಬ ಮಾಡಿದ್ರೆ ಇಲ್ಲೇ ಬಂದು ಅವರು ರಂಗ ಕುಣಿಯೋದಂತೆ. ನಮ್ಮ ಮಾವನಿಗೆ ರಂಗ ಕುಣಿತ ಅಂತಂದರೆ ಅವ್ರಿಗೆ ತುಂಬ ಇಷ್ಟ. ಕಾಲು ನೋವಿದೆ ಅವ್ರಿಗೆ, ಹಂಗಾದ್ರೂ ಕೂಡ ರಂಗ ಕುಣಿತನ ಮಾಡ್ತಾರೆ. ಸೊ ಈ ಕ್ಲಿಪ್ಪಿಂಗ್ಗಳನ್ನ ನನಗೆ ಗಿರೀಶಣ್ಣ ಮತ್ತು ನಿತಿನ್ ಅವ್ರು ಕಳಿಸ್ಕೊಟ್ಟಿರೋದು. ಸೊ ಅವ್ರಿಗೆ ಈ ವಿಡಿಯೋನ ನನಗೋಸ್ಕರ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಅವರಿಬ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲೇ. ಹಾಗೆ ಹಬ್ಬದ ಮಾರನೆಗೆ ನೆಕ್ಸ್ಟು ನಂಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಎಲ್ಲ ಸ್ವಲ್ಪ ಟೆನ್ಷನ್ ಗಡಿಬಿಡಿ ಅಡುಗೆ ಮಾಡೋದಿತ್ತು ಅಂಥೇಳಿ. ಮತ್ತು ಮಾರನೆಗೆ ನಾವು ಮೈಸೂರಿಗೆ ಹೋಗಿದ್ವಿ, ಸ್ವಲ್ಪ ಬಟ್ಟೆಗಳೆಲ್ಲ ನೋಡ್ಕೊಬರೋಣ ಅಂಥೇಳಿ. ಹಾಗೆ ನಮ್ಮೂರಿಗೆ ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಸ್ಟಾರ್ ಚಂದ್ರು ಅವ್ರ ಕಡೆಯಿಂದ ಪ್ರಚಾರಣೆಗೋಸ್ಕರ ಅವ್ರ ಅಣ್ಣನ ಮಗಳು ಹಾಗೂ ದರ್ಶನ್ ಪುಟ್ಟಣಯ್ಯ ಅವ್ರ ಅಕ್ಕ ಇಬ್ಬರು ಕೂಡ ಬಂದಿದ್ರು. ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿದೆ ಹೆಂಗಸ್ರುಗಳು ಎಲ್ಲ ಹಾಗೆ ಕಾಂಗ್ರೆಸ್ಗಳಿಗೆ ಅಲ್ಲಿ ಇರ್ತಾರಲ್ಲ, ಅಂದರೆ ಪ್ರಚಾರಣೆ ಮಾಡುವಂಥವ್ರು ಊರಲ್ಲಿ, ಅಂಥವ್ರನ್ನೆಲ್ಲ ಕರೆದು ಇಟ್ಟಿದ್ರು. ಹಾಗೆ ಹಬ್ಬದ ದಿವಸ ನಾನು ಅಕ್ಕ ಎಲ್ಲ ಸ್ವಲ್ಪ ರೀಲ್ಸ್ಗಳು ಮಾಡಿದ್ವಿ, ಫೋಟೋಗಳನ್ನೆಲ್ಲ ತೆಕ್ಕೊಂಡ್ವಿ. ಹಾಗೆ ನಮ್ಮ ಫ್ಯಾಮಿಲಿ ಫೋಟೋನೂ ಕೂಡ ತೆಕ್ಕೊಂಡ್ವಿ. ಸೊ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಮತ್ತು ಮುಂದಿನ ವ್ಲಾಗಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆ ಬರ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.